ರೊಚ್ಚಿಗೆ ಬಿಟ್ಟಿದ್ಯಾ? ನಮ್ಮ ಯಜಮಾನ್ರ ಫ್ರೆಂಡ್ಗೆ ಕೆಲಸ ಸಿಕ್ತು, ಇನ್ನೊಬ್ರಿಗೆ ಪ್ರಮೋಷನ್ ಸಿಕ್ತು, ಅವರೆಲ್ಲ ಪಾರ್ಟಿ ಕೊಟ್ಟಿದ್ರು. ಒಳ್ಳೇದಾಯ್ತಲ್ಲಮ್ಮ. ನಿಮ್ಮ ಯಜಮಾನ್ರ ಫ್ರೆಂಡ್ ಅಂದ್ಮೇಲೆ ನಿನ್ಗೂ ಖುಷಿ ಆಗಿರ್ಬೇಕಲ್ಲ. ಖುಷಿ ಆಗೋದು ಏನ್ ಬಂತು, ತಲೆ ತಗ್ಸೋ ತರ ಆಯ್ತು. ಅವರೆಲ್ಲ ಏನ್ ಹೇಳಿದ್ರು ಗೊತ್ತಾ? ಬಿಟ್ಲಾ, ನೀನು ಬೇಗ ಕೆಲಸ ಸೇರ್ಕೊಡೋ, ಪಾರ್ಟಿ ಕೊಡು ಅಂತ ಕೇಳ್ತಾರೆ. ಒಳ್ಳೆ ಕೆಲಸ ಸಿಗ್ಬೇಕು, ಸಂಬಳ ಸಿಗಬೇಕು, ಪಾರ್ಟಿ ಕೊಡ್ಬೇಕು, ಅದಕ್ಕೆಲ್ಲ ಟೈಮ್ ಹಿಡಿಯುತ್ತಲ್ಲಮ್ಮ. ಅಣ್ಣಯ್ಯ, ಸ್ವಲ್ಪ ನಿನ್ ಕೈ ಕೊಡ್ತೀಯಾ? ಅದಕ್ಕೆ ನಮ್ಮ ಧಾರಾಳ ತಗೋ. ಏನ್ ಗೆರೆಗಳು, ಏನ್ ಗೆರೆಗಳು, ಕೈ ತುಂಬ ಬರೀ ಗೆರೆಗಳು. ಹೌದಮ್ಮ, ನನ್ನ ಕೈಯಲ್ಲಿರೋ ಗೆರೆಗಳು ನಿಮ್ಮ ಯಜಮಾನ್ರ ಕೈಯಲ್ಲಿ ಇಲ್ಲ, ಎಲ್ಲ ಪಾಡ್ಕೊಂಡ್ ಬಂದಿರ್ಬೇಕು. ನಿನ್ ಕೈಯಲ್ಲಿರೋ ಗೆರೆಗಳು ಯಾರಿಗ್ ಬೇಕು? ನನಗ್ ಬೇಕಾದ್ರೆ ನಿನ್ ಬೆರಳು. ಯಾಕಮ್ಮ ಕಚ್ಚಿಬಿಟ್ಟೆ? ಇದು ಸ್ಯಾಂಪಲ್. ಇನ್ನು ಒಂದು ವಾರದಲ್ಲಿ ನೀನು ನಮ್ಮ ಯಜಮಾನ್ರ ಕೆಲಸ ಕೊಡ್ಸಿಲ್ಲ ಅಂದ್ರೆ ಕಚ್ಚಿರೋ ಬೆರಳನ್ನ ತಿಂದು ಬಿಡ್ತೀನಿ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಇನ್ನು ಅಡ್ಗೆ ಆಗಿಲ್ಲ, ಮುಂದಕ್ಕೆ ಹೋಗಿ. ಹಾಗೆ ಹೇಳಿದ್ರು. ಈಗ ನೀವು ಹಾಗೆ ಹೇಳಿದ್ರೆ ನಾನು ಎಲ್ಲಿ ಹೋಗ್ಲಿ, ಯಾವ ದೇಶಕ್ಕೆ ಹೋಗ್ಲಿ? ಹಾಗಂತ ನೀ ಬರೋ ಹೊತ್ತಿಗೆ ಸರಿಯಾಗಿ ಬಿಸಿ ಬಿಸಿಯಾಗಿ ತೋಡಕ್ಕೆ ನಮ್ ಕೈಲಾಗಲ್ಲ. ಇದು ಗಂಡುಗಲಿ ವಂಶಸ್ಥರ ಮನೆ, ಈ ಮನೆಯವರಾಗಿ ಭಿಕ್ಷೆ ಇಲ್ಲ ಅಂತ ಹೇಳ್ತೀರಾ? ಈಗ ನಡೀತಾ ಇರೋದು ಪಾಂಡುರಂಗ ಗಂಡುಗಲಿ ದರ್ಬಾರು. ಈ ವಂಶಕ್ಕೆ ಅದೇ ಕೊನೆ ತಲೆ ಆಗಬೇಕಾ? ತಾವು ಮಹಾತ್ಮರು, ಜ್ಞಾನಿಗಳು, ದಯವಿಟ್ಟು ಶಾಪ ಕೊಡಬೇಡಿ. ಬಾಲಕ, ನಿಮ್ಮ ವಂಶದ ಹಿನ್ನೆಲೆ ಎಲ್ಲ ನನಗೆ ಗೊತ್ತು. ನಾನು ಕಾಲಿಟ್ರೆ ಹಿಂದೆ ನಡೆದಿರೋ ಕತೆ ಹೇಳ್ತೀನಿ, ಕೈ ಇಟ್ರೆ ಮುಂದೆ ನಡೆಯೋದನ್ನೂ ಹೇಳ್ತೀನಿ. ಸಾಕು ಸುಮ್ಮನಿರಿ, ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ. ನೀವೇ ನಮ್ಮ ಮುಟ್ಟಿ ಬೂದಿ ಮಾಡ್ಬಿಡ್ತೀರಾ? ಬಾಯಿ ಮುಚ್ಚು ಅವಿವೇಕಿ. ಬಿಟ್ಟಿ ಕೂಗೋಸ್ಕರ ಈ ಮನೆಗೆ ಬಂದು ಬಿದ್ದಿರೋ ನಾಯಿ. ನಿನ್ನಿಂದಲೇ ವಿಟ್ಲ ಹಾಳಾಗಿರೋದು. ಅದಕ್ಕೆ ನೀನು ಮದುವೆ ಆಗೋದು ಹಾಳಾಗೋಗಿ ಮುಂಜಿ ಕೂಡ ಆಗಿಲ್ಲ. ನಿನ್ನಂತ ಅವಿವೇಕಿ ಈ ಮನೇಲಿ ಇರೋದ್ರಿಂದಲೇ ಈ ಮನೆಯಲ್ಲಿ ಯಾರಿಗೂ ಒಳ್ಳೇದಾಗಿಲ್ಲ. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ನೀವ್ ಹೇಳಿದ್ದೆಲ್ಲ ಸತ್ಯ. ಯಾವ್ದೋ ಪ್ರಾರಬ್ಧ ಬಂದು ಮನೆಗೆ ಸೇರ್ಕೊಂಡ್ಬಿಟ್ಟಿದೆ. ಅವ್ರು ಬೈದಿದ್ ಸಾಲದು ಅಂತ ನೀನ್ ಬೇರೆ ನನ್ ಬೈತಿದ್ಯಲ್ಲೋ. ಅಯ್ಯ ಮಹಾತ್ಮರೇ, ಯಾಕೆ ಈ ಬಡವರ ಮೇಲೆ ಇಷ್ಟೊಂದು ಕೋಪ? ನಿನಗೆ ಕನ್ನಡ ಅಕ್ಷರಮಾಲೆ ಗೊತ್ತಾ? ಗೊತ್ತು ಗೊತ್ತು. ಗುರುಗಳೇ, ನನ್ಗೆ ಈಗ ವಿದ್ಯಾಭ್ಯಾಸ ಶುರು ಮಾಡ್ತಾ ಇದ್ದೀರಾ? ಈ ಪ್ರಾಣಿ ಉದ್ಧಾರ ಆಗಬೇಕು ಅಂದ್ರೆ ಅಂಗನವಾಡಿಯಿಂದ ಪ್ರಾರಂಭ ಮಾಡಬೇಕು ತಾಯಿ. ಜೈ ಲಕ್ಷ್ಮೀ ರಂಜನ್. ಸ್ವಾಮಿಗಳೇ, ಬ್ಲೆಸ್ ಮೀ. ನಿಮ್ಮ ಉದ್ದೇಶ ಈಡೇರುತ್ತೆ. ಈ ಸಲ ನಿಮ್ಗೆ ಎಲೆಕ್ಷನ್ ಟಿಕೆಟ್ ಸಿಕ್ಕುತ್ತೆ, ಆದ್ರೆ ಗೆಲ್ಲೋದು ಕಷ್ಟ. ಆದ್ರೂ ಪ್ರಯತ್ನ ಕೈ ಬಿಡಬೇಡಿ. ನೀಲ ಆಕಾಶ, ಕೆಳಗ್ ಭೂಮಿ, ನಮ್ದವ್ರು ಕೈ ಬಿಡಬೇಡಿ. ಬೆಳಗಾಗಿದ್ದು ತೆಂಗಿನ ಪೊರ್ಕೆ ದರ್ಶನ ಮಾಡಿ. ಈ ಬಾಬಾ ಆಶೀರ್ವಾದ ನಿಮ್ಗಿದೆ. ಸ್ವಾಮಿಗಳೇ, ಎಷ್ಟು ಕರೆಕ್ಟ್ ಹೇಳಿದ್ರಿ. ಈ ಜಾಜಿ ಅವರೇ, ಇವ್ರು ಯಾವಾಗ್ಲೂ ಹಿಮಾಲಯದಲ್ಲೇ ಇರೋದು. ಬರಾಕ್ ಒಬಾಮಾಗೆ ಆಶೀರ್ವಾದ ಮಾಡಿದ್ದೆ ಇವರು. ರಿಯಲಿ? ಬರಾಕ್ ಒಬಾಮಾ 2ನೇ ಸಲ ಅಧ್ಯಕ್ಷರಾಗಬೇಕು ಅಂತ ಪ್ರಯತ್ನ ಪಟ್ಟಾಗ ನನಗೆ ಮೇಲ್ ಮಾಡಿದ್ರು. ನಾನು ನನ್ನ ಆಶೀರ್ವಾದನೂ ಮೇಲ್ ಮಾಡಿದೆ. ಅದು ಅಲ್ಲಿ ಇಲ್ಲಿ ಸೋರೋಗಿ ಸ್ವಲ್ಪ ಅವ್ರಿಗೆ ತಲುಪ್ತು. ಅಷ್ಟಕ್ಕೆ ಅವ್ರು 2ನೇ ಸಲ ಅಧ್ಯಕ್ಷರಾಗ್ಬಿಟ್ರು. ಸುಣ್ಣ ಬಳಸ್ಬೇಕಾದ್ರೂ ಸುಣ್ಣಕ್ಕೆ ಎಷ್ಟು ನೀರು ಬೆರೆಸ್ಬೇಕು, ಯಾವ ದಿಕ್ಕಿಂದ ಬಳಸ್ಬೇಕು, ಪ್ರತಿಯೊಂದನ್ನು ನನ್ನನ್ನು ಕೇಳೇ ಮಾಡೋದು. ಸ್ವಾಮಿಗಳೇ, ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ವೆರಿ ಸಿಂಪಲ್. mahaswami@himalaya.com ವೆಬ್ಸೈಟ್ಗೆ ಹೋಗಿ ನನಗೆ ಮೇಲ್ ಮಾಡಿದ್ರೆ ಸಾಕು, ಅದು ನನಗೆ ತಲುಪುತ್ತೆ. ಸ್ವಾಮಿಗಳೇ, ನೀವು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಫಲಹಾರನ ಸ್ವೀಕರಿಸೇ ಹೋಗ್ಬೇಕು. ಸಾಧ್ಯ ಇಲ್ಲ. ಇಲ್ಲಿರೋರೆಲ್ಲ ಎಡಬಿಡಂಗಿಗಳು. ಹೆಂಡತಿಗೆ ಗಂಡನ ಬಗ್ಗೆ ಪ್ರೀತಿ ಇಲ್ಲ, ತಂಗಿಗೆ ಅಣ್ಣನ ಬಗ್ಗೆ ಪ್ರೀತಿ ಇಲ್ಲ, ಈ ಅಡುಗೆಯವಳ ಬಗ್ಗೆ ಯಾರಿಗೂ ಅಕ್ರೆನೇ ಇಲ್ಲ. ಪಾಪ ತಾಯಿ ಬಾಯಿಗೆ ಸಕ್ಕರೆ ಹಾಕೋರೇ ಇಲ್ಲ. ಇಂಥ ಮೇಲೆ ಒಂದು ಕ್ಷಣವೂ ನಾವಿರೋಲ್ಲ. ಏನಮ್ಮ ಪೊಲ್ ಒಂದು ನಿಮಿಷ ಬಂದೆ. ಸಾಲ್ಗಳೇ, ಸಖತ್ತಾಗಿ ಮಾತಾಡ್ದೆ ನೋಡಪ್ಪ, ನೀನು ಹೇಳ್ಕೊಟ್ಟು ಡೈಲಾಗ್ನೆಲ್ಲ ಪರ್ಫೆಕ್ಟ್ ಆಗಿ ಒಪ್ಸಿದೀನಿ. ಡೈಲಾಗ್ ಪೋರ್ಷನ್ ಮುಗೀತು, ಇನ್ನೇನಿದ್ರು ಪೇಮೆಂಟ್ ಪೋರ್ಷನ್ ಬಾಕಿ ನೋಡು. ಮೊದಲು ಕೆಲಸ ಮುಗಿಸು, ಆಮೇಲೆ ಕೊಡೋದನ್ನೆಲ್ಲ ಕೊಡ್ತೀನಿ. ಒಟ್ಟಿನಲ್ಲಿ ಅವಳಿ ಅಂದ್ರೆ ಬುದ್ಧಿ ಕಲ್ಸ್ಬೇಕಷ್ಟೇ. ನಾನು ಇರೋದೇ ಅದಕ್ಕಲ್ವೇನೋ. ನೀನೇನು ಯೋಚನೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಅವಳಿ ಅಂದ್ರೆ ಈ ಕಡೆನೆ ಬರ್ತಿದ್ದಾರೆ. ನಿನ್ನ ನಾಟಕನ ಮುಂದುವರ್ಸು. ಗುರುಗಳೇ, ಯಾಕೆ ಬಿಟ್ಬಿದ್ರಿ?
ಮುಂದೆ ಅಪಾಯದ ದಿನಗಳು ಕಾದಿವೆ. ನೆನಪಾಯ್ತು, ಕೊಂಚ ಹೆದರಿದೆ. ನಾನು ಹೇಳಿದ್ರೆ ನೀನು ಹೆದರ್ಕೋತೀಯ. ಗುರುಗಳೇ, ನನ್ನ ಬಗ್ಗೆ ನೀವು ಡೀಟೇಲ್ ಆಗಿ ಭವಿಷ್ಯ ಹೇಳಬೇಕು. ಅಲ್ಲಿ ಎಲ್ಲರೂ ಇದ್ರಲ್ಲ, ಹಾಗಾಗಿ ನನ್ನ ಪರ್ಸನಲ್ ವಿಷಯನ ನಿಮ್ಮ ಹತ್ರ ಕೇಳಕ್ಕಾಗಲಿಲ್ಲ. ನಿನಗೆ ನನ್ನ ಆಶೀರ್ವಾದ ಇದೆ. ಮುಂದಿನ ದಿನಗಳು ಒಳ್ಳೆಯದಾಗಿವೆ. ನಿನ್ನ ಕನಸುಗಳೆಲ್ಲ ಸಾಕಾರವಾಗುತ್ತೆ. ನಿನ್ನ ಕೆಲಸನ ನೀನೇ ಹುಡ್ಕೋತೀಯ. ಯಾರನ್ನು ನಂಬೇಡ. ನಿನ್ ಬಾವುನಂತೂ ಕೇರೆ ಮಾಡಬೇಡ. ಅಂದ್ರೆ ನಮ್ಮ ಭಾವನಿಂದ ನಂಗೆ ಕೆಲಸ ಸಿಗಲ್ಲ. ಈ ಸ್ಕೂಟರು ಮೋಟಾರ್ ಬೈಕು ಹಾಳು ಕರೆಯುತ್ತಾ? ಇಲ್ಲ, ఆయన ಕುಡಿಯತ್ತೆ ಹೋಗಿ ಬಿಡುತ್ತೆ. ಹಾಗೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲೇ ಇದೆ. ಗುರುಗಳೇ, ನಂಗಿರೋದು ಎರಡೇ ಆಸೆ. ಒಂದೊಳ್ಳೆ ಕಡೆ ಕೆಲಸ ಸಿಕ್ಕಿ ಕೈ ತುಂಬಾ ಸಂಬಳ ಸಿಗಬೇಕು. 2, ನಮ್ಮ ಭಾವನ ಸೊಟ್ಟ ಮುರಿಬೇಕು. ತಥಾಸ್ತು. ನಿನ್ನ ಎರಡು ಕನಸು ನೆರವೇರುತ್ತೆ. ಪಾಂಡುರಂಗ, ನಾನ್ ಕಣೋ ಅಶೋಕ. ಏನೋ ಅಶೋಕ, ಏನ್ ಸಮಾಚಾರ? ವಿಠಲ ಏನೋ ಕೇಳ್ದ. ಯಾವ್ದೋ ಜ್ಞಾನದಲ್ಲಿ ನಾನು ತಥಾಸ್ತು ಅಂತ ಆಶೀರ್ವಾದ ಮಾಡ್ಬಿಟ್ಟೆ. ನಿನ್ನ ಆಶೀರ್ವಾದಕ್ಕೆ ಇಷ್ಟು ಬೆಂಕಿ ಹಾಕ. ಅವನು ಏನು ಕೇಳ್ದ, ನೀನ್ ಏನ್ ಹೇಳ್ದೆ? ನನಗೆ ಕೆಲಸ ಸಿಕ್ಬೇಕು, ಕೆಲಸ ಸಿಕ್ಕಿದ್ಮೇಲೆ ನಮ್ಮ ಭಾವನ ಸೊಂಟ ಮುರಿಬೇಕು ಅಂದ. ನಾನು 2 ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡ್ಬಿಟ್ಟೆ. ಅಯ್ಯೋ ಮನೆ ಹಾಳ, ನನ್ ಮೇಲೆ ಯಾಕೋ ನಿನ್ನ ಕಣ್ಣು? ಹೇಳದ್ ಹೇಳಿದೀನಿ, ಇದ್ರ ಮೇಲೆ ನಿನ್ನ ಹಣೆ ಬರಪ್ಪ. ಏನಪ್ಪ, ಸುಮ್ನೆ ಕೆಲಸ ಕೊಟ್ಬಿಡಲ್ಲ. ನೀವು ಚೆನ್ನಾಗಿ ಓದ್ಬೇಕು, ಅವ್ರು ಕೇಳಿದಕ್ಕೆಲ್ಲ ಜವಾಬ್ ಕೊಡ್ಬೇಕು. ಕೊಡ್ತೀನಿ ಕಣಮ್ಮ. ನಾನು ಪ್ರತಿ ಸತಿ ಇಂಟರ್ವ್ಯೂ ಹೋದಾಗ್ಲೂ ಸರಿಯಾಗಿ ಜವಾಬ್ ಕೊಟ್ಟಿರ್ತೀನಿ. ಇವತ್ತಿನವರೆಗೂ ನಿಮ್ಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಬರೀ ತಿನ್ನೋದು ಬಿತ್ಕೊಳ್ಳೋದು ಆಗ್ಬಿಟ್ರೆ ಮನುಷ್ಯನ ಜನ್ಮ ಸಾರ್ಥಕ ಆಗಲ್ಲ. ಏನಾದ್ರೂ ಕಡ್ದು ಕಟ್ಟೆ ಹಾಕ್ಲಿ ಅಂತ ನಮ್ಮ ಯಜಮಾನ್ರು ಅಷ್ಟೆಲ್ಲ ಬುಕ್ಸ್ ತಂದಿಟ್ಟಿದ್ದಾರೆ. ತಿಂದಿದ ತಕ್ಕಂಗೆ ದಿನಕ್ಕೆ 1 ಬುಕ್ ಓದ್ಲಿಲ್ಲ ಅಂದ್ರೆ ಹೇಗೋ? ಬಿಟ್ಲ, ನಿಮ್ಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಹೋಗಿ ಕೆಲಸದೊಳಗಿಯಲ್ಲೋ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನೇ ಮುಸೆ ತಿಕ್ಕ ತಪ್ಪುತ್ತೇನೆ. ಕೆಲಸ ನೋಡೆ ಬಂದ್ಬಿಟ್ಲು ಬುದ್ಧಿವಾದ ಹೇಳೋದಕ್ಕೆ. ಜಾಜಿಗೆ ಅದನ್ನ ನಾನೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ಏನೇ ಇನ್ನೂ ಇಲ್ಲೇ ನಿಂತಿದ್ಯಾ? ಅಡುಗೆ ರೆಡಿ ಇಲ್ಲ ಅನ್ಕೊಂಡ್ ಯಾರಾದ್ರೂ ಬನ್ನಿ, ಮೂತಿ ಮೇಲೆ ಬರೇ ಹಾಕ್ಬಿಡ್ತೀನಿ. ಕಲ್ಲು ಬಿಟ್ಲನ್ ತಲೆಯೊಳಗೆ ಡೀಪ್ ಆಗಿ ಹೋಗೋ ತರ ಟೀಚ್ ಮಾಡು. ಜಾಜಕ್ಕೆ ನನಗೆ ಅಕಸ್ಮಾತ್ ಏನಾದ್ರು ಡೌಟ್ಸ್ ಬಂದ್ರೆ ನಿಮ್ಮ ಹತ್ರ ಬಂದು ಕ್ಲಿಯರ್ ಮಾಡ್ಕೋಬೋದಾ? ಯು ಕ್ಯಾನ್. ಓಕೆ, ಥ್ಯಾಂಕ್ ಯು. ಕುತ್ಕೊಳ್ಳಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ನನ್ನನ್ನು ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ಸರಿ ಕಣಮ್ಮ. ಏನಮ್ಮ ಪಲ್ಲು, ನಮ್ಮ ದೇಶಕ್ಕೆ ರಾತ್ರಿ ಹೊತ್ತು ಹೆಂಗಮ್ಮ ಸ್ವತಂತ್ರ ಸಿಕ್ತು? ಗೊತ್ತಿಲ್ಲಪ್ಪ. ಏನಮ್ಮ ಪಲ್ಲು, ನಮ್ಮ ದೇಶ ಲಂಚ ಮುಕ್ತ ದೇಶ ಯಾವಾಗ ಆಗುತ್ತಮ್ಮ? ಗೊತ್ತಿಲ್ಲಪ್ಪ. ಏನಮ್ಮ ಪಲ್ಲು, ನಮ್ಮ ದೇಶ ಸಾಲ ಮುಕ್ತ ದೇಶ ಯಾವಾಗ ಆಗುತ್ತಮ್ಮ? ನಮ್ಮ ದೇಶದಲ್ಲಿ ಸಾಲ ಯಾವಾಗ ಮುಕ್ತ ಆಗುತ್ತೋ ಅವಾಗ ಆಗತ್ತೆ. ಅದೇ ಯಾವಾಗ ಆಗುತ್ತಮ್ಮ? ಗೊತ್ತಿಲ್ಲಪ್ಪ. ಏನು ಕೇಳಿದ್ರು ನನಗೆ ಗೊತ್ತಿಲ್ಲಪ್ಪ ಅಂತೆಲ್ಲ. ನಿನಗೆ ಏನೂ ಗೊತ್ತಿಲ್ಲ, ನೀನೇನು ಮಣ್ಣಾಗ ಗಟ್ಟಿ ನನಗೆ ಬಂದು ಬುದ್ಧಿವಾದನೆ ಹೇಳೋದು. ನಮ್ಮ ದೇಶದಲ್ಲಿ ನದಿಗಳು ಯಾವ್ಯಾವ ಕಡೆ ಹರಿಯುತ್ತೆ, ನಮ್ಮ ದೇಶದಲ್ಲಿ ಹಿಮಾಲಯ ಪರ್ವತ ಉತ್ತರದಲ್ಲಿದೆಯೋ ದಕ್ಷಿಣದಲ್ಲಿದೆಯೋ, ಇಂಥ ಪ್ರಶ್ನೆಗಳನ್ನ ಇಂಟರ್ವ್ಯೂನಲ್ಲಿ ಕೇಳೋದು. ಚೆನ್ನಾಗಿ ಗಟ್ ಮಾಡಿ. ಬಿಟ್ಲಾ, ಜಾಜಿ ಅವರು 200 ರೂಪಾಯಿ ಕೊಟ್ಟಿದ್ದಾರೆ. ಬಾರ ಒಂದು ದೋಸೆ ತಿನ್ಕೊಂಡ್ರಣ. ಲೊಪ್ಪತ್ತು, ನಿನ್ನಿಂದಾನೆ ನಮ್ಮ ಯಜಮಾನ್ರು ಹಾಳಾಗ್ತಿರೋದು. ಅವ್ರ ಪಾಡಿಗವರು ಶಿಸ್ತ ಕುತ್ಕೊಂಡು ಓದ್ತಾ ಇದ್ರೆ ಮಸಾಲೆ ದೋಸೆ ನೆನಪಿಸ್ತೀಯಾ? ಅಲ್ಲ ಕಣಪಲ್ಲು, ಅವ್ನ ಹೊಟ್ಟೆಗೆ ದೋಸೆ ಸೇರ್ದೇ ಇದ್ರೆ ಅವನ ತಲೆಗೆ ಓದಿದ್ ಹತ್ತಲ್ಲ. ಹೌದೇನಪ್ಪ? ಅದು ಅವನ ಮಸಾಲೆ ದೋಸೆನಲ್ಲ, ಬಾಯೆಲ್ಲ ನೀರು ಸುರಿದೋಯ್ತು. ನೀನ್ ಹೋಗ್ಬಿಟ್ಟು ಮಸಾಲೆ ದೋಸೆನ ಪಾರ್ಸಲ್ ಕಟ್ಟಿಸ್ಕೊಂಡ್ ಬಾ. ನಮ್ಮ ಯಜಮಾನ್ರು ಓದ್ತಾ ಇಲ್ಲೇ ಕುತ್ಕೊಂಡು ತಿಂತಾರೆ. ಲೇ ಬಿಟ್ಲಾ, ದೋಸೆ ಆರೋದ್ಮೇಲೆ ತಿನ್ನಕ್ ಚೆನ್ನಾಗಿರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಏನಪ್ಪ ಓದಿ. ತಗೊಳ್ಳೋ ಬಿಟ್ಲಾ. ಅವ್ರು ಮಲ್ಕೊಂಡಿದ್ದಾರೆ, ಕೊಡು. ಯಜಮಾನ್ ನಾನು ಕೊಡ್ತೀನಿ, ನೀವು ಹೋಗಿ. ಮಸಾಲೆ ದೋಸೆ ಘಮ ಘಮ ಅಂತ ಇದೆ. ಅವ್ರ ಎದ್ದೇಳಷ್ಟರಲ್ಲಿ ಚೂರೇ ತಿಂದ್ಬಿಡ್ತೀನಿ. ಇನ್ನೂ ಎದ್ದಿಲ್ಲ, ಇನ್ನು ಸ್ವಲ್ಪ ತಿಂದ್ಬಿಡ್ತೀನಿ. ಇನ್ನೂ ಎದ್ದಿಲ್ಲ, ಇನ್ನು ಚೂರು ತಿಂದ್ಬಿಡ್ತೀನಿ.
ಮಸಾಲೆ ದೋಸೆ ವಾಸನೆ ಎಲ್ಲಿಂದ ಬರ್ತಾ ಇದೆ? ದೋಸೆ ಅಲ್ವಾ ಅದು ಸಾರಿನಪ್ಪ, ಪದ್ದು ನಿಮ್ಗೆ ಅಂತ ದೋಸೆ ತಗೊಂಡ್ ಬಂದಿದ್ದ. ತುಂಬಾ ಆಸೆ ಆಗೋಯ್ತು, ಅದಕ್ಕೆ ತಿನ್ಬಿಟ್ಟೆ. ನನ್ನ ಎಕ್ಸಾಮ್ ಅಲ್ಲಿ ಹೆಂಗಮ್ಮ ಪಾಸ್ ಆಗೋದು? ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ? ಮನ್ಸಿಲ್ಲಿರ್ಬೇಕಾದ್ರೆ ಗಮನ ಅಲ್ಲಿಗೆ ಹೆಂಗ್ ಹೋಗುತ್ತೆ? ನೋಡಿಪ್ಪ, ಚೆನ್ನಾಗಿ ತಿನ್ಬಿಟ್ರೆ ನಿದ್ರೆ ಬಂದ್ಬಿಡುತ್ತೆ. ನಾಳೆ ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡಿ ಕೆಲಸ ಸಿಕ್ಕಿದ್ಮೇಲೆ ದಿನ ದೋಸೆ ತಿನ್ನೋದು ಇದ್ದೇ ಇರುತ್ತೆ. ಏನಪ್ಪ, ಸ್ವಲ್ಪ ಚಟ್ನಿ ಇದೆ, ತಿಂತೀರಾ? ಪರೀಕ್ಷೆ ಹೇಗಿತ್ತಪ್ಪ? ಸಖತ್ತಾಗಿತ್ತು ಕಣಮ್ಮ. ಏನೇನ್ ಕೇಳಿದ್ರಪ್ಪ? ಅವ್ರು ಏನೇನೋ ಕೇಳಿದ್ರು, ನಾನು ಏನೇನೋ ಬರ್ದು ಬೀಸಾಕಿ ಬಂದ್ಬಿಟ್ಟಿದ್ದೀನಿ. ಒಟ್ನಲ್ಲಿ ಪೇಜ್ ತುಂಬಿಸಿದ್ರಿ. ಆಡ ಮತ್ತೆ ಒಂದು ಅರ್ಥ ಬೇಡವಾ? ಪೇಜ್ ತುಂಬಿಸಿದ್ರು ಏನು ಗೊತ್ತು ಭಾಗ್ಯ? ಎರಡು ಅಡಿಷನ್ ಚೀಟ್ ತಗೊಂಡು ಬರ್ದು ಬಂದಿದ್ದೀನಿ ಕಣಮ್ಮ. ಹಾಗಾದ್ರೆ ಈ ಸಲ ನೀವು ಪಾಸ್ ಬಿಡಿಪ್ಪ. 100%. ಅಷ್ಟೆಲ್ಲ ಕಣಮ್ಮ ಪಲ್ಲು. ಇನ್ವಿಜಿಲೇಟ್ರು ನಾನು ಬರೆಯೋದನ್ನೇ ಕದ್ದು ನೋಡ್ತಾ ಇದ್ದು. ಸಖತ್ತಾಗಿ ಬರ್ದಿದ್ಯಾ ಕಣಯ್ಯ ಅಂತ ನಾನು ಬೆಂತಟ್ಟಿದ್ರು ಕಣಮ್ಮ. ಅಷ್ಟೆಲ್ಲ ಇವತ್ತೇ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊರಿಯರ್ ಕಳಿಸ್ತಾರಂತೆ. ನಿನ್ನ ಅಪಾಯಿಂಟ್ಮೆಂಟ್ ಆದ್ರೆ ಕೊರಿಯರಲ್ಲಿ ಬಂದೇ ಬಿಡ್ತು ಕಣೋ. ಈಗ ತಾನು ಎಕ್ಸಾಮ್ ಬರ್ಕೊಂಡು ಆಗ್ಲೇ ಕೊರಿಯರ್ ಬದ್ದು ನನ್ನ ಕನಸು ಒಂದೊಂದಾಗಿ ನನಸಾಗ್ತಾ ಇದೆ ಕಣೋ. ನನ್ನ ಸಂಬಳ ಎಷ್ಟು ಗೊತ್ತಾ? ದಿನಕ್ಕೆ 200 ರೂಪಾಯಿ. ಅಯ್ಯೋ, ತಿಂಗಳಿಗೆ 50,000 ಕಣೋ. ಬರೀ ಬಾಯಿ ಮಾತಿಗೆ ಬೀಳ್ತಾ ಇದ್ರಲ್ಲ, ಏನು 50 ರೂಪಾಯಿ ನೋಡ್ಬೇಕು ಬೇಡವಾ? ನನಗೇನು ಆಗಿಲ್ಲ ಇಷ್ಟೆಲ್ಲ ಆದ್ಮೇಲೂ ಏನೂ ಆಗಿಲ್ಲ ಅಂತ ಯಾವ ಬಾಯಿಂದ ಹೇಳಿ? ಪರೀಕ್ಷೆ ನೀವೇನ ಬರ್ದ್ರು, ಯಾವ ಅಯೋಗ್ಯ ನಿಮ್ಮನ್ನ ಪಾಸ್ ಮಾಡಿದ್ನು ಆ ಗಂಡು ಗಣೇಶನಿಗೆ ಗೊತ್ತು. ನನಗೆ ಕೆಲಸ ಸಿಕ್ಕಿರೋ ಹೊಟ್ಟೆ ಊರಿಗೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಗೊತ್ತಾಯ್ತಾ ಈ ಮನೆ ಅಳಿಯ ಎಷ್ಟು ಬ್ರಿಲಿಯಂಟ್ ಅಂತ? ನಿಮ್ಮ ಯೋಗ್ಯತೆಗೆ ಯಾವತ್ತಾರು ತಿಂಗಳಿಗೆ 1,00,000 ಸಂಪಾದನೆ ಮಾಡಿದಿರೇನ್ರಿ? ಇಲ್ಲ. ಈಗ್ಲಾರು ಗೊತ್ತಾಯ್ತಾ ನಾನು ನಿರುದ್ಯೋಗಿ ಅಲ್ಲ ಅಂತ? ಜಾಸ್ತಿ ಮಾತಾಡ್ದೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಏನಪ್ಪ ಯೋಚನೆ ಮಾಡ್ತಿದ್ದೀರಾ? ಅದು ನನಗೆ ಕೆಲಸ ಸಿಕ್ಕಿದ ಮೇಲೆ ಒಬ್ರು ಸ್ವಂತ ಮುರಿಬೇಕು ಅನ್ಕೊಂಡಿದ್ದೆ. ಸ್ವಂತನ ಹಾಗೆಲ್ಲ ಮುರಿಬಾರ್ದಪ್ಪ, ರಿಪೇರಿ ಮಾಡಕ್ ಕಷ್ಟ ಆಗುತ್ತೆ. ಆಮೇಲೆ ಅವ್ರು ನಿಮ್ ಸ್ವಂತ ಮುರಿದ್ಬಿಟ್ರೆ? ಈ ವಿಠಲ್ ಮೂರ್ತಿ ಶಪಥದ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣಮ್ಮ. ನನಗೆ ಬಾಬಾಗಳ ಆಶೀರ್ವಾದ ಇದೆ. ಅವ್ರು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ. ನನಗೆ ಕೆಲಸ ಸಿಕ್ತು. ನನ್ನ ಮುಂದಿನ ಗುರಿ ಅದೇ. ಹಾಗೆಲ್ಲ ಮಾಡ್ಬಾರ್ದಪ್ಪ, ಸ್ವಂತದ ವಿಷಯ ಬೇಡವೋ ಶಿಷ್ಯ ಅಂತ ಹಾಡೇ ಇದೆ. ಅವ್ರು ಯಾರೋ ಏನೋ ಹೇಳಿದ್ರು ಅಂತ ನಾನು ಸೊಂಟ ಮುರಿದೋರಕ್ಕಾಗುತ್ತೇನಮ್ಮ? ಅವ್ರ ಸೊಂಟ ಹಾಗೆ ಮುರಿತೀನಿ ಗೊತ್ತಾ? ಯಾಕಪ್ಪ, ನಿದ್ರೆ ಬರ್ತಿಲ್ವಾ? ಏನಮ್ಮ ಬಲ್ಲು, ನನ್ನ ಮೊದಲನೇ ಆಸೆ ನೆರವೇರ್ತಮ್ಮ. ಅಯ್ಯೋ, ಅದ್ ಗೊತ್ತಿರೋದೆ ತಾನೇ, ಅದೆಸಲ ಹೇಳ್ತೀರ, ಸುಮ್ನೆ ಬಿತ್ಕೊಳ್ಳಿಪ್ಪ. ಕೆಲಸ ಸಿಕ್ಕಿದ ಖುಷಿಗೋ ದುಃಖಕ್ಕೂ ಗೊತ್ತಿಲ್ಲ ಕಣಮ್ಮ. ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಒಂದು ಕೆಲಸ ಮಾಡು, ನೀನು ಮಲ್ಕೋ, ನಾ ಮನೆಯೆಲ್ಲ ಒಂದು ರೌಂಡ್ ಹಾಕೊಂಡ್ಬರ್ತೀನಿ. ಅಲ್ಲ, ಯಾಕೆ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ? ಸರಿಯಾಗಿ ನಿಂತ್ಕೊಂಡು ಸೊಂಟ ಮುರಿಬೇಕು. ಅಯ್ಯೋ, ನಾನು ಸೊಂಟ ಮುರಿತಿದ್ದಾರೆ. ಏನಾಯ್ತು ಯಜಮಾನ್ರೆ? ಈ ಮನೆ ಆಳು ಹೊಲಿ ಅಂದ್ರೆ ನನ್ನ ಸೊಂಟ ಮುರಿತಿದ್ದಾರೆ. ನಿನಗೇನೋ ಬಂದಿದೆ ದೊಡ್ಡಗ? ಯೋ, ವಾಟ್ ಹ್ಯಾಪೆಂಡ್? ನೋಡಿ ಜಾಜಕ್ಕೆ, ನನಗೆ ಕೆಲಸ ಸಿಕ್ಕಿದ ಖುಷಿನಲ್ಲಿ ಬಾವನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಅಂತಂದ್ರೆ ಹ್ಯಾಕ್ ಬೈತಾ ಇದ್ದಾರೆ. ಇಲ್ಲ, ನನ್ನ ಸೊಂಟ ಮುರಿಕಂತಾನೆ ಬಂದಿರೋದು. ಡೋಂಟ್ ಟಾಕ್ ರಮೇಶ್. ನಿಮ್ಮ ಆಶೀರ್ವಾದದಿಂದಲೇ ಕೆಲಸ ಸಿಕ್ತು ಅಂತ ನಿನ್ನೆ ಹೇಳ್ತಾ ಇದ್ದ. ಆಶೀರ್ವಾದ ತಗೊಳಕ್ ಬಂದ್ರೆ ಹೀಗೇನ್ರಿ ಮಾಡೋದು? ಬಾಬಾ, ನನ್ನ ಈ ಉನ್ನತ ಸ್ಥಿತಿಗೆ ನೀವೇ ಕಾರಣ. ಹಾಗಾಗಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಪ್ಲೀಸ್. ಅಣ್ಣಯ್ಯ, ನಮ್ಮ ಯಜಮಾನ್ರು ಮಲಗಿದ್ದಾರೆ ಅಂತ
ಸುಮ್ಮನೆ ಆಶೀರ್ವಾದ ಮಾಡು. ನಿಮ್ಗೆ ಒಳ್ಳೇದು ಮಾಡ್ಲಿ. ಓಕೆ, ಗುಡ್ ನೈಟ್. ಬಾಯ್ ಬಾಯ್. ಈಗ ಮುಖ ನೋಡ್ತಾರೆ, ಕೈ ಕೊಡ್ರಿ. ಮೊಬೈಲ್ ತಗೊಂಡ್ ಹೋಗ್ಬಿಡೆ, ಇಲ್ಲಾಂದ್ರೆ ಕಿತ್ಕೊಂಡ್ಬಿಡ್ತೀನಿ. ಗುಡ್ ನೈಟ್. ಯಾರಪ್ಪ ಇಷ್ಟೊತ್ತಿನಲ್ಲಿ? ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಐ ಎಂ ವಿಠಲ್ ಮೂರ್ತಿ ಎಮ್ಗೆ. ನೀವಾ? ಹೌದು ಬಾಬಾ, ಇವತ್ತು ಹೆಂಗೋ ತಪ್ಪಿಸ್ಕೊಂಡ್ಬಿಟ್ರಿ. ಆದ್ರೆ ನಾಳೆ ಸಾಧ್ಯನೇ ಇಲ್ಲ. ನಿಮ್ಮ ಸ್ವಂತನ ಮುರಿದೇ ಮುರಿತೀನಿ. ಚಂಪಚಮಿಲೆ ಸ್ವಲ್ಪ ಇದನ್ನ ಕೊಟ್ಟೆ. ಯಾಕೆ ಯಜಮಾನ್ರೆ? ನಮ್ಮ ಹಳ್ಳಿ ಅಂದ್ರೆ ನಂಬಕ್ಕಾಗಲ್ಲ. ಯಾವ ಟೈಮಲ್ಲಿ ಬಂದು ನನ್ನ ಸೊಂಟ ಮುರಿತಾರೋ ನನಗೆ ಗೊತ್ತಿಲ್ಲ. ಮೊನ್ನೆನೆ ಹೇಳಿದಿದ್ರೆ ನಾನು ಅವ್ರ ಸ್ವಂತ ಮುರಿತಿದ್ನ. ಆಗಲ್ಲ, ಓಪನ್ ಆಗಿ ಹೇಳಕ್ಕಾಗಲ್ಲ ಕಣೆ, ಸುಮ್ಮನೆ ಕೊಟ್ಟೆ. ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರ ಕೆಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಾನು ಸ್ವಂತ ಸುದ್ದಿಗೆ ಯಾರು ಬರ್ತಾರೋ ಬರ್ಲಿ, ನಾನು ನೋಡೇ ಬಿಡ್ತೀನಿ. ಬಾಬಾ, ಒಬ್ಬರೇ ತಗಲಾಕೊಂಡಿದ್ದೀರಾ. ಒಂದೇ ಒಂದು ಕರಾಟೆಯ ಪಂಚನ್ನ ಕೊಟ್ಟು ನಿಮ್ಮ ಸ್ವಂತನ ಹೇಗೆ ಮುರಿತೀನಿ ನೋಡಿ. ಬನ್ನಿ ಬನ್ನಿ, ಬೇಡ ಅಳಿಯಂದ್ರೆ, ಸುಮ್ಮನೆ ಬನ್ನಿ, ನೀವು ಸುಮ್ಮನೆ ಬನ್ನಿ. ಅದು ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಕಣಮ್ಮ. ಜೋರಾಗಿ ಹಿಂಗ್ ಹೊಡೆದೆ, ಏಟಾಯ್ತು. ಬನ್ನಿ, ಬ್ಯಾಂಡೇಜ್ ಮಾಡ್ತೀನಿ. ಲೇ ಬಿಟ್ಲ, ಯಾರಿಗೆ ಕಾಯ್ತಿದ್ಯಾ? ಅದು ಹೆಂಗೋ ಕೆಲ್ಸಕ್ಕೆ ಹೋಗೋದು ಮುಂದಿನ ವಾರ. ಅಷ್ಟೊಳಗೆ ಯಾರೊಬ್ಬರನ್ನ ವಿಚಾರಿಸ್ಕೋಬೇಕು. ಯಾರನ್ನ ವಿಚಾರಿಸ್ಕೋಬೇಕಪ್ಪ? ಇಂಜಿನಿಯರ್ನ, ನಮ್ಮ ಬಾವನ್ನ. ಸರಿಯಾಗಿ ವಿಚಾರಿಸ್ಕೋ. ಇಲ್ಲಿದ್ರೆ ಕೆಲಸ ಕೆಡುತ್ತೆ. ಮಸಾಲೆ ಸ್ಟೇಷನ್ಗೆ ಹೋಗು. ಚಂಪ, ಸ್ವಲ್ಪ ಕೆಲಸ ಇದೆ, ಅದನ್ನು ಊಟದ ಹೊತ್ತಿಗೆ ಬರ್ತೀನಿ. ಬಾವ, ಮನೇಲಿ ಮುರಿಯೋದಕ್ಕಿಂತ ಆಚೆನೇ ನಿಮ್ಮ ಸೊಂಟ ಮುರಿಯೋದು ಬೆಸ್ಟು. ಇದು ಬಂದೆ. ಅಭೇ, ಸುತ್ತಮುತ್ತ ಯಾರೂ ಇಲ್ಲ. ಬಾಬಾ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಸೊಂಟ ಮುರಿಯೋದಕ್ಕೆ ಇದೇ ಸರಿಯಾದ ಚಾನ್ಸು. ಅಯ್ಯಪ್ಪ ಶಿವನೇ, ಏನಪ್ಪ ಮಾಡ್ಲಿ? ಸೊಂಟಕ್ಕೆ ತಗಡು ಬೇರೆ ಕಟ್ಕೊಂಡಿಲ್ಲ, ಇವನು ಬೇರೆ ಹಿಂದೆ ಬರ್ತಿದ್ದಾನೆ. ಏನಪ್ಪ ಮಾಡ್ಲಿ? ಬಾಬಾ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಲ್ಲ ಇಲ್ಲ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಅಯ್ಯೋ, ನೀನ್ ಹಿಂಗಂದ್ರಂಗೆ ಇವತ್ತು ಮುರಿಯೋದೆ. ಬಾಬಾ, ಇಳಿರಿ ಕೆಳಗೆ. ಇಳಿಯಲ್ಲ. ಇಳಿರಿ ಬಾಬಾ ಕೆಳಗೆ. ನಾನು ಇಳಿಯಲ್ಲ. ಇಳಿಯಲ್ವಾ? ಇಳಿಯಲ್ವಾ? ಇಳಿಯಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಓಡೋಗ್ತೀರಾ? ಸೊಂಟ ಮುರಿತು. ಪಾವತಟ ಮುರಿತು, ಪಾವತಟ ಮುರಿತು, ಪಾವತಟ ಮುರಿತು. ನನ್ನ ತುಂಬಾ ನೋವ್ತಾ ಇದೆ. ಅದೇನೋ ಸೊಂಟ ಮುರಿತು ಅಂತಿದ್ರಿ. ನೋಡಿ ಅಂದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡಕ್ ಹೋದ್ರೆ ನಮ್ಗೆ ಕೆಟ್ಟದಾಗತ್ತೆ. ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಕೆಲಸ ಸಿಕ್ಕಿದಾಗ ಯೋಚನೆ ಮಾಡಿದ್ರು ಆಯ್ತು. ಯಾರಪ್ಪ ಹೇಳಿದ್ದು ಕೆಲಸ ಸಿಗುತ್ತೆ ಬಾಬುನ್ ಸೊಂಟ ಮುರಿ ಅಂತ? ಅಯ್ಯೋ, ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲಮ್ಮ ಗುರುಗಳು, ಆ ಬಾಬಾಗಳೇ ಹೇಳಿದ್ದು. ಇನ್ನೊಂದ್ಸಲ ಅವ್ರನ್ನ ಮೀಟ್ ಮಾಡಿ ವಿಷಯ ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ. ಪಲ್ಲು, ಪಲ್ಲು, ಏನಪ್ಪ? ನಮ್ಮ ಆಫೀಸಲ್ಲಿ ನನ್ನ ಕೆಲ್ಸಕ್ಕೆ ತಗೊಂಡ್ಬಿಟ್ರು ಕಣಮ್ಮ. ಅಡ್ವಾನ್ಸ್ ಅಂತ 10,000 ರೂಪಾಯಿ ಕೊಟ್ಟಿದ್ದಾರೆ. ಈ ದುಡ್ಡನ್ನು ಬಾಬಾ ಕೊಟ್ಟು ನಾನು ಅವ್ರ ಆಶೀರ್ವಾದ ಪಡಿಬೇಕು ಅನ್ಕೊಂಡಿದ್ದೀನಮ್ಮ. ಅಣ್ಣಯ್ಯ, ಅಣ್ಣಯ್ಯ. ಏನಮ್ಮ? ನಮ್ಮ ಯಜಮಾನ್ರಿಗೆ ಬಾಬು ಅವ್ರು ಹೇಳಿದ್ದೆಲ್ಲ ನಿಜ ಆಗಿದೆಯಂತೆ. ಅದಕ್ಕೆ ಬಾಬು ಅವ್ರಿಗೆ 10,000 ರೂಪಾಯಿ ಕಾಣಿಕೆ ಅಂತ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಇದು ಅವಗಂಗಿದೆ. ಅಣ್ಣಯ್ಯ, ಅದಕ್ಕೆ ಬಾಬು ಅವ್ರನ್ನ ಕರೆಸ್ತೀಯಾ? ಬಾಬಾ ಅವರಿಗೆ ಕಾಣಿಕೆ ಅಂತ 10,000 ರೂಪಾಯಿ ಕೊಡ್ತೀರ ಅಂದ್ಮೇಲೆ ಬಿಡ್ತೀನ? ಈಗಲೇ ಫೋನ್ ಮಾಡಿ ಕರ್ಸಿನಮ್ಮ. ತಾಳು. ಹಲೋ,
ನಮ್ಮ ಒಳಿಯಂದ್ರಿ ಕೆಲಸ ಸಿಕ್ಕಿದ್ದಕ್ಕೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ 10,000 ರೂಪಾಯಿ ಕಾಣಿಕೆ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಗೊತ್ತೀರಾ? ಆಗ ಹಾ ಸರಿ 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 ಸರಿ. ಅವರು ಹಿಮಾಲಯ ಕೊಟ್ಟಿದ್ದಾರಂತೆ. ಇವಾಗ ದುಡ್ಡನ್ನ ಇಟ್ಕೊಂಡಿರು, ಆಮೇಲೆ ಬಂದು ನಾನ್ ತಗೊಳ್ತೀನಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಅದು ಮಾತ್ರ ಸಾಧ್ಯ ಇಲ್ಲ. ಈ ದುಡ್ಡನ್ನ ನಾನೇ ಬಾಬಾ ಅವ್ರ ಕೈಲಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ಕೊಂಡಿದ್ದೀನಿ. ಪರವಾಗಿಲ್ಲ ಕೊಡಿಪ, ನಮ್ಮಣ್ಣಯ್ಯ ತಾನೆ. ನಿಮ್ಮ ಅಣ್ಣ ಅಂತಾನೆ ಕೊಡ್ತಿಲ್ಲ ಕಣಮ್ಮ. ಜೈ ಅಲಕ್ ನಿರಂಜನ್ ಭವತಿ ಭಿಕ್ಷಾಂದೇಹಿ. ಗುರುಗಳು ಬಂದ್ಬಿಟ್ರು, ಗುರುಗಳು ಬಂದ್ಬಿಟ್ರು. ಸಂತೋಷಕ್ಕೆ ಮಾನವೇ ಇಲ್ವೇ? ಅದು ನಮ್ಮ ಬಾಬಾ ಅಂದ್ರು ನೀವು ಹಿಮಾಲಯಕ್ಕೆ ಹೋಗ್ತಿದ್ರಂತೆ. ಹಿಮಾಲಯಕ್ಕೆ ಅಂತ ಹೊರಟಿದ್ದೆ, ಆದ್ರೆ ಅಷ್ಟರಲ್ಲಿ ಬಿಟ್ಲಿಂಗ್ ಕೆಲಸ ಸಿಕ್ಕಿದೆ. ಗುರು ಕಾಣಿಕೆ ಅಂತ 10,000 ರೂಪಾಯಿ ಕೊಟ್ಟು ಆಶೀರ್ವಾದ ಪಡ್ಕೋಬೇಕು ಅಂತಿದ್ದಾನೆ ಅಂತ ಫೋನ್ ಬಂತು, ಅದಕ್ಕೆ ಬಂದೆ. ಬೀಳು ಬೀಳು. ಅದು 10,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡಿದ್ದೆ, ಬಹುಶಃ ಇಟ್ಟು ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಒಂದ್ ನಿಮಿಷ ಬಂದೆ. ಲೋ ಅಶೋಕ, ಅವ್ರು 10,000 ರೂಪಾಯಿ ಕೊಟ್ಟ ತಕ್ಷಣ ತಗೊಂಡು ಹೋಗ್ಬಿಡ್ಬೇಡ. 5,000 ರೂಪಾಯಿ ನನಗೆ, 5,000 ನಿನಗೆ. ಇಲ್ಲೇ ವ್ಯವಹಾರ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ಬೇಕು. ಆಯ್ತಪ್ಪ ಕೊಡ್ತೀನಿ, ಸುಮ್ಮನೆ ನಿಂತ್ಕೊಳ್ಳು. ಮುಗಿತಾ? ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ನಿಮಗೆ 10,000 ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಆಶೀರ್ವಾದ ಪಡಿಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಈ ಕಡೆ ಬರ್ತೀರಾ? ಬಂದೆ ಬಂದೆ ಬಂದೇ ಬಿಟ್ಟೆ. ಹಾ ಬಿಡು ಬಿಡು. ಕೈ ಹಾಕ್ತಾ ಇದೆಯಾ ದುಡ್ಡ ಸುಟ್ಟು ಭಸ್ಮ ಆಗ್ಬಿಡ್ತೀಯ. ಹಿಗ್ಗಿದಂಗಿದೆ. ಅದು ಹೇಗಾದ್ರೂ ಇರಲಿ, ಅದೇನು ಕೊಡಬೇಕು ಅನ್ಕೊಂಡಿದ್ಯೋ ಕೊಡು, ಆಶೀರ್ವಾದ ಮಾಡಿ ನಾನು ಹೊರಟ್ಬಿಡ್ತೀನಿ. ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ನಮ್ಮ ಭಾವನ ಸ್ವಂತ